ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವಾಗ ಮನೆ ತುಂಬ ಜನ ಇದ್ದಾರಲ್ವ, ಹಾಗಾಗಿ ಪಾತ್ರೆ ಗೀತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಪಾತ್ರೆ ಕೂಡ ರಾತ್ರಿನೇ ತೊಳ್ಕೊಂಡಿದ್ದೆ. ಒಂದೊಂದು ದಿನ ಸೋಮಾರಿತನ ಬಂದರೆ ಪಾತ್ರೆ ತೊಳೆಯೋದಿಲ್ಲ. ಬೆಳಗ್ಗೆ ಎದ್ದು ತೊಳಿತೀನಿ, ಆದರೆ ಬೆಳಗ್ಗೆ ತುಂಬ ಪಾತ್ರೆ ಆಗುತ್ತೆ, ಕೆಲಸ ಕೂಡ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ರಾತ್ರಿನೇ ತೊಳ್ಕೊಂಡಿದ್ದೆ. ಆದರೆ ಬೆಳಗ್ಗೆ ತಿಂಡಿ ಕೂಡ ಏನಾಯಿತು ಅನ್ನೋದನ್ನು ಆಮೇಲೆ ಹೇಳ್ತೀನಿ, ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಇವಾಗಲೇ ನಾನು ಏನು ಅಂತ ಹೇಳೋದಿಲ್ಲ. ಪಾತ್ರೆ ತುಂಬ ಇತ್ತಲ್ವ, ಈಗ ಅದೇ ಪಾತ್ರೆ ತೆಗಿತಾ ಇದ್ದೀನಿ. ಕಸ ಹೊಡೆದಾಗಿಲ್ಲ, ಮಲಗಿದ್ದಾರೆ, ಹಾಗಾಗಿ ನಾನು ಕಸ ಹೊಡೆದಿಲ್ಲ. ಪಾತ್ರೆನ ಫಸ್ಟು ತೆಗೆದಿಟ್ಕೊಂಡು ಆಮೇಲೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕೋಣ ಅಂತ ನಾನು ಕೂಡ ಬೇಗನೆ ಎದ್ದಿದ್ದೆ. ಕೆಲಸ ಸಾಗೋದೇ ಇಲ್ಲ, ಹಾಗಾಗಿ ಇವತ್ತು ನಾನು ಒಬ್ಬಳೇ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕು. ಹಾಗಾಗಿನೇ ಸ್ವಲ್ಪ ಬೇಗನೆ ಎದ್ದಿದ್ದೆ. ಗುಡ್ ಮಾರ್ನಿಂಗ್. ನಿನ್ನೆಯಿಂದ ಮನೆ ಗಿಜಿ 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 ಅಂತ ಇದೆ. ಇವತ್ತು ಬೆಳಗ್ಗೆ ಶಾಂತವಾಗಿದೆ, ಯಾಕಂದ್ರೆ ಎಲ್ಲ ಜೋಗ ನೋಡೋದಕ್ಕೆ ಹೋಗಿದ್ದಾರೆ. ಈಗ ಮಳೆ ಶುರು ಆಗಿದೆ, ನೀರೇನಿರುತ್ತಾ ಇಲ್ವಾ ಗೊತ್ತಿಲ್ಲ. ಮತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ, ಏನೇನು ಪರಿಸ್ಥಿತಿ ಆಗಿದೆಯೋ ಗೊತ್ತಿಲ್ಲ. ನಿನ್ನೆ ತುಂಬಾ ಸಂಜೆ ಗಾಳಿ ಮಳೆ ಇತ್ತು, ಸಂಜೆ ಕರೆಂಟ್ ಸರಿ ಇತ್ತು. ರಾತ್ರಿ ಎಷ್ಟೊತ್ತಿಗೆ ಹೋಗಿದ್ಯೋ ಗೊತ್ತಿಲ್ಲ. ನಾವು ಮಲ್ಬೇಕೆ ಹೋಯ್ತಲ್ಲ ರೀ, ಅದೇ ಅವಾಗ್ಲೇ ಹೋಗಿದೆ ಅನ್ಸುತ್ತೆ. ಹಂಗಾಗಿ UPS ಒಂದ್ ಹನಿ ಚಾರ್ಜ್ ಇಲ್ಲ. ಎಲ್ಲ ಫ್ಯಾನ್ ಹಾಕೊಂಡಿದ್ದಾರ, ಒಂದ್ ಹನಿ UPS ಚಾರ್ಜ್ ಇಲ್ಲ. ಬೆಳಗ್ಗೆ ಹೇಳ್ತಿದ್ದಂಗೆನೆ ಅದೇ ಹಿಂಗೆ ಆಗ್ತಾ ಇದೆ. ಅಂದ್ರೆ ಕರೆಂಟ್ ಬಂದಿದೆ, ಆದ್ರೆ ಸಿಂಗಲ್ ಫೀಸ್ ಆಗಿದೆ. ಅವತ್ತೊಂದ್ ದಿನ ಹಿಂಗೆ ಆಗಿತ್ತಲ್ಲ, ಅದೇ ತರ ಆಗಿದೆ. ಹಂಗಾಗಿ UPS ಚಾರ್ಜು ಆಗ್ತಾ ಇಲ್ಲ, ಈ ಕಡೆ ಏನು ಆನು ಆಗ್ತಾ ಇಲ್ಲ, ಆ ತರ ಆಗಿದೆ. ತಿಂಡಿ ಎಲ್ಲ ಅಲ್ಲೇ ತಿಂತಾರಂತೆ, ಊಟಕ್ಕೆ ಬರ್ತಾರಂತೆ 11:30 ಗಂಟೆಗೆ ಬರ್ತಾರಂತೆ ರೀ. ಒಂದು ಸ್ವಲ್ಪ ಕ್ಯಾರೆಟ್ ತಂದ್ರಿ. ನಾನು ಅದೇ ಮಧ್ಯಾಹ್ನಕ್ಕೆ ಸ್ವಲ್ಪ ಇದು ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಶ್ರೇಯಿ ನಿನ್ನೆನೆ ಮಾಡು ಅಂದ. ನಾನು ನಿನ್ನೆ ಆಲ್ರೆಡಿ ಅಡುಗೆ ಮಾಡಾಕ್ಬಿಟ್ಟಿತ್ತು, ಹಾಗಾಗಿ ನಾನು ಬಿಸಿಬೇಳೆ ಬಾತನ್ನ ಮಾಡಲಿಲ್ಲ. ಇವತ್ತದೇ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತೇಳಿ ಅವರು ಇವತ್ತು ಹೋಗ್ತಾರೆ. ಅವ್ರ ಅಣ್ಣನ ಮನೆಯಲ್ಲಿ ಅವರು ಒಂದು ಫಾರ್ಮ್ ಹೌಸ್ ತರ ಮಾಡಿದ್ದಾರೆ, ಎಲ್ಲೋ ನಾವು ಶಿವಮೊಗ್ಗದ ಹತ್ರ. ಅಲ್ಲಿ ಊಟ ಇದೆಯಂತ ಇವತ್ತು. ಅಂದ್ರೆ ಒಂಥರ ಗೆಟ್ ಟುಗೆದರ್ ತರ, ಇವ್ರ ಫ್ಯಾಮಿಲಿ ಅವ್ರು ಮಾತ್ರ ಸೇರಿ ಒಂಥರ ಗೆಟ್ ಟುಗೆದರ್ ತರ ಇದೆ ಅಂತ ಅಲ್ಲಿಗೆ ಹೋಗ್ತಾರೆ. ಮಧ್ಯಾಹ್ನ ಊಟ ಮಾಡಿದ್ರು ಅಲ್ಲಿಗೆ ಹೋಗ್ತಾರೆ. ಶಿವಮೊಗ್ಗ ಹೋಗಿ ಅಲ್ಲಿಗೆ ಹೋಗ್ತಾರೆ, ಏನೋ ನನಗೂ ಗೊತ್ತಿಲ್ಲ, ಹೋಗ್ತಾರೆ. ಹಾಗಾಗಿ ನಾನು ಮಧ್ಯಾಹ್ನ ಬಿಸಿಬೇಳೆ ಬಾತ್ ಮಾಡಿಬಿಡ್ತೀನಿ. ಜಾಮೂನ್ ಕೂಡ ಇದೆ ಒಂದು ಸ್ವಲ್ಪ, ಆಮೇಲೆ ಸ್ವೀಟ್ ಆ ಥರದ್ದೇನೋ. ಯಾರು ಸ್ವೀಟೇ ತಿನ್ನೋದಿಲ್ಲ, ಎಲ್ಲ ತಿಂದು ಸ್ವೀಟ್ ಬೇಡ ಆಗ್ಬಿಟ್ಟಿದೆ. ನಿನ್ನೆ ಸ್ವೀಟ್ ಇದ್ರ ತಂದಿದ್ರು, ಏನದು ಶಿವಮೊಗ್ಗದ್ದು ಮೈಸೂರು ಪಾಕ್. ನಮ್ಮ ಮನೇಲಿ ಹೊಡಿ ಕೊಡ್ತಾರೆ, ನಾನು ನೋಡ್ತಾ ಇದ್ದೀನಿ. ಅದ್ರ ಹೆಸರು ಹೇಳಕ್ ಬರ್ತಾ ಇಲ್ಲ. ಎಂತ ಕರೆಂಟ್ ವೆಂಕಟೇಶ ಸ್ವೀಟ್ ಹಾಲ್ ಶಿವಮೊಗ್ಗದವ್ರು ಇದ್ರೆ ಗೊತ್ತಿರುತ್ತೆ. ನಾನು ಟ್ರೈ ಕೊಡ್ದು ಕರೆಂಟ್ ವೆಂಕಟೇಶ ಸ್ವೀಟ್ ಹಾಲ್ ಇಂದ ತಂದಿದ್ರು. ಅದನ್ನು ತಿಂದು ಜಾಮೂನು ಸ್ವಲ್ಪ ತಿಂದ್ರೆ ಎಲ್ಲರೂ. ಆಮೇಲೆ ನೆನ್ನೆ ಸೊಪ್ಪಿನ ಸಾಂಬಾರ್ ಇದೆ, ಅದನ್ನೇ ಒಂಚೂರು ಉಪ್ಪು ಕಮ್ಮಿ ಆಗ್ಬಿಟ್ಟು. ಸೊಪ್ಪಿನ ಸಾರು ಹೆಂಗಂದ್ರೆ ಒಂಥರ ಸೌಳು ತರ ಆಗುತ್ತೆ, ಎಷ್ಟು ಉಪ್ಪು ಹುಳಿ ಖಾರ ಹಾಕಿದ್ರು ಸಾಕಾಗಲ್ಲ. ಅದೇ ಇದೆ, ಮತ್ತೆ ನಾವೇ ಇಬ್ರಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಮಾತ್ರ ಇಡ್ಲಿ ಮಾಡ್ತೀನಿ. ಅವಧಿಗೆ ಮುನ್ನವೇ ರಾಜ್ಯ ಪ್ರವೇಶ ರೈತರ ಮುಖದಲ್ಲಿ ಮಂದಾರ್ಸ ಮುಂಗಾರು ಸ್ಟಾರ್ಟ್ 24ಕ್ಕೆ. ನಿನ್ನೆ ಮುಂಗಾರು ಬೇಗ ಶುರುವಾಗಿದೆ. ನಾನು ಅದೇ ಅಂತ ಇದ್ದೆ, ಇದು ಎಂತಂದ್ರೆ ಈ ತರ ಮಳೆ ಬೆಳಗ್ಗೆ ಎದ್ದ ಹುಚ್ಚು ಮಳೆ ಹೊಡಿತಾ ಇತ್ತು. ನಾವು ಅಯ್ಯೋ ದೇವ್ರೆ ಏನಪ್ಪ ಇದು ಅಂತ ಹೇಳಿ ರಾಜ್ಯಾದ್ಯಂತ ಮಾರುತ ವ್ಯಾಪಿಸಲಿದೆ. ಇಡ್ಲಿ ಹಿಟ್ಟಿದೆ, ಇವತ್ತೊಂದು ಸ್ವಲ್ಪ ಮಾಡ್ತೀನಿ, ಅದನ್ನ ಹಂಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಸುಮಾರಿದೆ ಇಡ್ಲಿ ಹಿಟ್ಟು, ಫ್ರಿಜ್ಜಲ್ಲಿ ಇಡಕ್ಕೂ ಜಾಗ ಇಲ್ಲ. ನಂಗೆ ಇವ್ರು ಈ ತರ ಪ್ಲಾನ್ ಮಾಡ್ಕೊಂತಾರೆ ಅಂತ ಗೊತ್ತಿಲ್ಲ. ಅವ್ರು ತಿಂಡಿ ತಿಂದು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಇಲ್ಲ ಬೆಳಗ್ಗೆ ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಅಂದ್ರು. ಅದೇ ಸ್ವಲ್ಪ ಇಡ್ಲಿ ಮಾಡ್ತೀನಿ, ಸಾಂಬಾರಿದೆ, ಅದಕ್ಕೆ ಒಂಚೂರು ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಅದನ್ನ ಒಂಚೂರು ಊಟ ಮಾಡ್ತೀನಿ. ಮತ್ತೆ ಎಂತ ಮಾಡ್ಲಿ, ತುಂಬ ಇಲ್ಲ ಸಾಂಬಾರು ಸ್ವಲ್ಪ ಇದೆ. ಕರೆಕ್ಟಾಗಿ ಬಂದಿದೆ ಅವ್ರಿಗೆ. ಎಂತದೇನಪ್ಪ UPS ತೆಗೆದುಬಿಡ್ಲಿ ಅಂತಲೇ UPS ತೆಗೆದು ಹುರುಳಿ ಸಾರು ಒಂದು ರಾಶಿ ಇದೆ. ನಮ್ಮ ಶ್ರೇಯನ ಇನ್ನೇನು ಹೋಗೋ ದಿನ ಬಂತು, ಹೆಂಗೋ ಗೊತ್ತಿಲ್ಲ. ನಮ್ಮ ಶ್ರೇಯದಂತೆ ಪ್ಯಾಕಿಂಗು ಏನೂ ಇಲ್ಲ. 3-4 ದಿನದಿಂದ ಚಿನ್ನಿಗೂ ಹೇಳ್ತಾ ಇದ್ದೀನಿ ಮಾಡೋಣ ಅಂತ ಹೇಳಿ. ಪ್ಯಾಕಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಅದೇ ಮಧ್ಯಾಹ್ನ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡ್ತೀನಿ. ಪಪ್ಪಾಯ ಇದೆ. ನಮ್ಮ ಮನೆಯವರು ಯಾಕಂದ್ರೆ ಊರಿಗೆ ಹೋಗಿಲ್ಲ. ನಾನು ಎಲ್ಲ ಕೆಲಸ ಆಯಿತು, ಒಂದು ಸ್ವಲ್ಪ ಪಾತ್ರೆ ಇದೆ ಅಷ್ಟೇ, ಅದಷ್ಟು ತೊಳ್ಕೊಂಡು. ಜನ ಇದ್ದಾಗ ಗೊತ್ತಲ್ವ, ಪಾತ್ರೆ ಜಾಸ್ತಿ ಇರುತ್ತೆ. ಆದರೆ ಪಾತ್ರೆ ಇಲ್ಲ ತುಂಬ. ನಮ್ಮ ಮನೆಯವರು ಊಟಕ್ಕೆ ಬಾಳೆಲೆ ತರ್ತಾರ, ಹಾಗಾಗಿ. ಮತ್ತು ತುಂಬ ಜನ ಕೇಳ್ಬಿಡ್ತೀರಾ ವಿಡಿಯೋದಲ್ಲಿ ಯಾರನ್ನೂ ತೋರಿಸೋದಿಲ್ಲ ಅಂತ. ಪ್ಲೀಸ್ ಯಾರೋ ಏನೋ ಅನ್ಬೇಡಿ, ನಾನು ಅಷ್ಟು ಕಂಫರ್ಟಬಲ್ ಆಗಿಲ್ಲ, ಹಾಗಾಗಿ ನಾನು ತೋರಿಸಲ್ಲ ಅಷ್ಟೇ. ನಾನು ಎಲ್ಲಿ ಕಂಫರ್ಟಬಲ್ ಆಗಿರ್ತೀನೋ ಅಲ್ಲಿ ವಿಡಿಯೋಗಳನ್ನ ತೋರಿಸ್ತೀನಿ ಅಷ್ಟೇ. ಮತ್ತೇನು ಇಲ್ಲ. ನಯನ ಹೋಗ್ತಾಳೆ ಇವತ್ತು ಊರಿಗೆ.
ಬರ್ತಾಳೇನೋ ಗೊತ್ತಿಲ್ಲ. ಮತ್ತೆ ಅವಳು ಈ ಸಲ ತುಂಬ ದಿನ ಅಂತ ಬಂದಿಲ್ಲ, ಒಂದೇ ತಿಂಗಳಿಗಾಗಿ ಬಂದಿದ್ದಾರೆ. ಅದೇನೋ ಕೆಲಸದ ಮೇಲೆ ಬಂದಿದ್ದಾರೆ, ಹಾಗಾಗಿ ತುಂಬ ದಿನ ಇರೋದಿಲ್ಲ. ಅವ್ರು ಬೆಂಗಳೂರು ಅಲ್ಲಿ ಇಲ್ಲಿ ಇದ್ದು ಹೋಗ್ತಾರೆ. ಎಷ್ಟು ದಿನ ಇರ್ತಾರೋ ಅಷ್ಟು ದಿನದ ವಿಡಿಯೋ ಬರುತ್ತೆ ನಿಮಗೆ. ನಾನು ಶ್ರೇಯನ್ ಬಿಟ್ಟು ಬಂದಳು, ಒಂದು ವಾರ ಊರಿಗೆ ಹೋಗೋಣ ಅಂತ ಇದ್ದೀನಿ. ಹರೀಶನು ಬೆಂಗಳೂರಿಗೆ ಹೋಗ್ತೇನಂತೆ ಒಂದು 8-10 ದಿನ, ನೋಡೋಣ ಆ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇವರೆಲ್ಲ ಇದ್ದಿದ್ದಕ್ಕೆ ಶ್ರೇಯನ್ ಬಿಡೋ ಫೀಲ್ ಇನ್ನೂ ನನಗೆ ಅಷ್ಟು ಬಂದಿಲ್ಲ. ಆದ್ರೂ ಚಿನ್ನಿ ರೂಮ್ ಅಂತೂ ನೋಡೋ ಹಾಗಿಲ್ಲ, ಎಷ್ಟು ಬಟ್ಟೆಗಳು ತೆಗೆದು ಹಾಕಿದ್ದೀನಿ. ಯೂನಿಫಾರ್ಮ್ಸ್ ಎಲ್ಲ ಐರನ್ ಮಾಡಿಲ್ಲ, ಅದೇ ಇವತ್ತು ಅಂತ ಇದೆ. ಶ್ರೇಯಿಗೆ ಏನೇನು ಬೇಕೋ ಎಲ್ಲ ಒಂದು ಲೀಸ್ಟ್ ಬರೀ, ಒಂದಿನ ಹೋಗಿ ಬರೋಣ ಸೂಪರ್ ಮಾರ್ಕೆಟಿಗೆ ಅಂತಲೂ ಅಂದೆ. ಕರೆಂಟ್ ಸರಿ ಇದೆಯಲ್ಲ ರೀ, ನಮ್ದು UPS ಏನೋ ಆಗಿದೆ. ಹಾಂ ಹೌದಾ, ಇದು ಶ್ರೇಯು ಹೋಗ್ತಾನೇನೋ ಫೀಲ್ ಬಂದಿಲ್ಲ. ಅದೇ ನಿನ್ನೆ ಎಲ್ಲ ತೆಗೆದಿದ್ದೀನಿ, ಏನೇನು ಬೇಕು ಎಲ್ಲ ಚಿನ್ನಿಗೆ ಒಂದು ಲೀಸ್ಟ್ ಮಾಡು. ಸೋಪು, ಹ್ಯಾಂಡ್ ವಾಶು, ಶ್ಯಾಂಪು ಅದೆಲ್ಲ ಏನಿಲ್ಲ, ಎಲ್ಲ ಖಾಲಿ ಆಗಿದೆ. ಹಂಗಾಗಿ ಅದೆಲ್ಲ ಕೊಡಿಸ್ಬೇಕು. ಅದೇ ಅಷ್ಟೇ, ಏನಿಲ್ಲ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನಾನು ಎಲ್ಲರೂ ಇರ್ತಾರೆ ಅಂತ ಇಡ್ಲಿ ಹಿಟ್ಟು ಇಷ್ಟು ಮಾಡಿದೆ. ಅವರು ರಾತ್ರಿ ಎಲ್ಲ ಕುತ್ಕೊಂಡು ಬೆಳಗ್ಗೆ ಹೋಗಿ ಬಂದುಬಿಡೋಣ ಜೋಗಕ್ಕೆ ಅಂತ ಹೊರಟರು. ನಾನು ಸ್ವಲ್ಪ ದಿನ ಬಿಟ್ಟು ಹೋಗಿದ್ರು ನಡೀತಾ ಇತ್ತು. ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತೆ, ಹಾಗಾಗಿ ದಯವಿಟ್ಟು ಏನು ಅನ್ಬೇಡಿ. ಯಾಕಂದರೆ ನಂದು ಹಳೆ ವೀಡಿಯೋಗಳು ಇರುತ್ತೆ, ನನಗೆ ಎಡಿಟ್ ಮಾಡೋಕ್ಕೂ ಆಗಲ್ಲ. ಅದು ಇವಾಗಂತೂ ಅವರೆಲ್ಲ ಬಂದ ಮೇಲೆ ನನಗೆ ಆಗ್ತಾನೇ ಇಲ್ಲ ಎಡಿಟ್ ಮಾಡೋದಕ್ಕೆ. ಒಂದೊಂದಿನ ಎಡಿಟಿಂಗೇ ಮಾಡ್ಕೊತಾ ಇಲ್ಲ. ಕೆಲಸ ಎಲ್ಲ ಆದಮೇಲೆ ಸುಸ್ತಾದಂಗೆ ಆಗಿರುತ್ತಾ, ಹಾಗಾಗಿ ಏನು ಬೇಡ ಅನಿಸುತ್ತೆ. ನಾನೇ ನಮ್ಮ ಮನೆಯವರಿಗೆ ಎಷ್ಟೊಂದು ದಿನ ಆದಮೇಲೆ ನಾವಿಬ್ಬರೇ ಮನೆಯಲ್ಲಿ ಇದ್ದೀವಿ, ಹಾಗಾಗಿ ಇರ್ರಿ ಅಂತ ಇರಿಸ್ಕೊಂಡಿದ್ದೀನಿ. ಯಾಕಂದರೆ ಮಳೆ ಬೇರೆ ಬರ್ತಾ ಇರೋದ್ರಿಂದ ಊರಲ್ಲಿ ಕೂಡ ಏನೂ ಕೆಲಸ ಇರೋದಿಲ್ಲ. ಹೋಗೋದು, ತೋಟ ಓಡಾಡ್ಕೊಳ್ಳೋದು, ಬರೋದು, ಅದೇ ಥರ ಆಗಿದೆ. ಹಾಗಾಗಿ ಇರ್ರಿ ಅಂದೆ. ಹಾಗಾದರೆ ನನಗೊಂದು ಸ್ವಲ್ಪ ಟೀ ಮಾಡು ಅಂತ ಹೇಳಿದರು. ಹಾಗಾಗಿ ಇವತ್ತು ತುಂಬ ದಿನದ ನಂತರ ಗಂಡ ಹೆಂಡತಿ ಇಬ್ಬರು ನೆಮ್ಮದಿಯಾಗಿ ಕುತ್ಕೊಂಡು ಟೀನ ಕುಡಿತಾ ಇದ್ದೀವಿ. ತುಂಬಾ ದಿನ ಆಗಿತ್ತು ನಾವಿಬ್ಬರೇ ಇಲ್ಲದೇನೆ. ಇವತ್ತು ನಮಗೆ ಇಬ್ಬರೇ ಇರೋ ಚಾನ್ಸ್ ಸಿಕ್ಕಿದೆ. ಒಂಥರ ಇದು ಚೆನ್ನಾಗಿರುತ್ತೆ, ಒಂದೊಂದು ಸಲ ಅದು ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಆಲ್ರೆಡಿ ಒಂದು ಸಲ ಟೀನ ಕುಡಿದಿದ್ದಾರೆ. ಹಾಗಾಗಿ ಅವರು ನನಗೆ ಒಂದೇ ಒಂದು ಗುಟ್ಕಷ್ಟು ಮಾಡು ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ. ನಾನು ಮಾತ್ರ ಬೆಳಗ್ಗೆ ಒಂದು ಸಲ ಕುಡಿಯೋದಲ್ವ, ಹಾಗಾಗಿ ನಾನು ಜಾಸ್ತಿ ಕುಡಿತೀನಿ. ಅವರು ಅದರಲ್ಲೂ ವಾಪಸ್ ನನಗೇ ಹಾಕಿದ್ರು. ಅವರು ಬೆಳಗ್ಗೆ ತುಂಬ ಕಮ್ಮಿ, ಈಗ ತುಂಬ ಕಮ್ಮಿ ಮಾಡಿದ್ದಾರೆ ಟೀ ಕುಡಿಯೋದು. ಮುಂಚೆ ಎಲ್ಲ ತುಂಬ ಕುಡಿತಾಯಿದ್ರು, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಜೀವನದಲ್ಲಿ ಎಷ್ಟು ಬೇಗ ದಿನಗಳು ಒಂಥರ ಬದಲಾಗ್ತಾ ಹೋಗ್ತವೆ. ಒಂದೊಂದು ಸಲ ಮನೆ ತುಂಬ ಜನ ಇರ್ತೀವಿ, ಒಂದೊಂದು ಸಲ ಮನೆ ಖಾಲಿ ಅನ್ನಿಸ್ತಿರುತ್ತೆ. ಇವತ್ತು ಕೂಡ ಹಾಗೆ ಆಗ್ತಾಯಿತ್ತು. ಹಾಗೆಯೇ ಅವರು ತಿಂಡಿ ಎಲ್ಲಿ ತಿಂದರು ಅಂದರೆ, ನಾವು ಯಾವಾಗಲೂ ಸಾಗರದಲ್ಲಿ ಮೈಸೂರು ಕೆಫೆ ಅಂತೀವಿ ಗೊತ್ತಾ, ಅಲ್ಲಿ ತಿಂಡಿ ತಿಂದು ಹಾಗೆ ಜೋಗ ನೋಡಿಕೊಂಡು ಬೇಗನೆ ಬಂದುಬಿಟ್ರು ಅವರು ಮನೆಗೆ. ತುಂಬ ಟೈಮ್ ಮಾಡಲೇ ಇಲ್ಲ. ನನ್ನದು ಇವತ್ತು ಕೆಲಸ ಕೂಡ ಬೇಗ ಆಯಿತು. ನಮ್ಮನೆಯವರು ಹಾಗೆ ಊರಿಗೆ ಹೋದ್ರಲ್ವ, ತಕ್ಷಣ ನಾನೇನು ಮಾಡಿದೆ, ಯಾರೂ ಇರಲಿಲ್ಲವಲ್ಲ, ಕಸ ಹೊಡೆದ್ಬಿಟ್ಟು ನೆಲನ ಒರೆಸ್ಕೊಂಡು ಆಮೇಲೆ ನಾನು ಇಡ್ಲಿನ ಮಾಡಿಬಿಟ್ಟೆ. ಆದರೆ ನನಗೇನು ಗೊತ್ತಾ, ಬೆಳಗ್ಗೆ ಬೇಗ ಕೆಲಸ ಆದರೆ ಮನೆ ಒಂಥರ ಗಲೀಜು ಥರ ಅನ್ನಿಸ್ತಿರುತ್ತೆ. ಮತ್ತು ಸಂಜೆ ನಾನು ಒಂದೊಂದು ಸಲ ಕಸ ಹೊಡಿಯೋದೇ ಇಲ್ಲ, ನೆಲನೇ ಒರೆಸ್ಕೊಂಡ್ಬಿಡ್ತೀನಿ.
ನಿನ್ನೆ ತುಂಬಾ ಮಳೆ ಇತ್ತು, ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ನಿನ್ನೆ ಥರ ಮಳೆ ಇದ್ದರೆ ಇವತ್ತು ಹೋಗೋದು ಬೇಡ ಅಂತ ನಿನ್ನೆ ಸಂಜೆ ಮಾತಾಡ್ತಾಯಿದ್ರು. ಆದರೆ ಅವ್ರು ಎದ್ದಾಗ ಬೆಳಗ್ಗೆ ತುಂಬ ಮಳೆ ಬರ್ತಾ ಇತ್ತು. ಆಮೇಲೆ ನಾನು ಮಕ್ಕಳನ್ನ ಎಬ್ಸಕ್ಕೆ ಹೋಗಿರಲಿಲ್ಲ. ಎಲ್ಲರಿಗೂ ಒಂದು ಚಿಂತೆ ಆದರೆ ನನಗೆ ಒಂದು ಚಿಂತೆ ಅಲ್ವಾ, ಯಾಕಂದರೆ ನಾನು ಮಾಡಿರೋ ತಿಂಡಿ ಹಾಳಾಗಿಬಿಡುತ್ತೆ ಅಂತ ಹೇಳಿ ನಾನು ಅವ್ರು ಯಾರನ್ನೂ ಎಬ್ಬಿಸ್ಲಿಲ್ಲ. ಆದರೆ ನನ್ನ ಮಗ ಎಷ್ಟು ಹುಷಾರಿ ಅಂದರೆ ದಿನ ನಾನು ಎಬ್ಸಿದ್ರೂ ಹೇಳ್ತಿರ್ಲಿಲ್ಲ. ಇವತ್ತು ನನಗಿಂತ ಮುಂಚೆ ಎದ್ದು ಬಂದಿದ್ದ ಅವನು. ಆಮೇಲೆ ಅವ್ರ ಚಿಕ್ಕಪ್ಪ ಬೈದ ಹೋಗಿ ಮಲಗು ಅಂತ. ಅವಾಗ ಅವನು ಹೋಗಿ ಮತ್ತೆ ಮಲಗ್ದ. ನಾನು ಕೆಲಸ ಎಲ್ಲ ಆಗಲ್ಲ ಅಂತ ನಾನು ಸ್ವಲ್ಪ ಬೇಗನೆ ಎದ್ದು ಬಂದಿದ್ದೆ. ಹಾಗೆ ಮಳೆ ಸ್ವಲ್ಪ ಕಮ್ಮಿ ಇತ್ತು ಇವತ್ತು. ಮಳೆ ಸ್ವಲ್ಪ ಕಮ್ಮಿ ಇದ್ದಾಗೆ ಹೋಗಿ ನಾನು ದೇವ್ರ ಪೂಜೆಗಂತ ಹೂ ಕೊಯ್ದೆ. ನಾನು ಕೊಯ್ಯಕ್ಕೆ ಹೋದಾಗ ಮತ್ತೆ ಮಳೆ ಬರೋಕ್ಕೆ ಶುರುವಾಯಿತು. ನಾನು ಮತ್ತೆ ಛತ್ರಿ ಎಲ್ಲ ಅವರೇ ಒಯ್ದುಬಿಟ್ಟಿದ್ರು. ಹಾಗಾಗಿ ಮನೆ ಹತ್ರ ಒಂದು ಛತ್ರಿನೂ ಇರಲಿಲ್ಲ. ಸ್ವಲ್ಪ ತೊಯ್ದುಬಿಟ್ಟು ಬಂದೆ. ಮೈಯೆಲ್ಲ ಸ್ವಲ್ಪ ಹಸಿ ಹಸಿ ಥರ ಅನ್ನಿಸ್ತಾ ಇತ್ತು. ಹಾಗೆ ಅಡುಗೆ ಮನೆಯೆಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಇಡ್ಲಿನ ಹೊಯ್ದಿಟ್ಟಿದ್ದೀನಿ, ಅದನ್ನು ಬೇಯೋದಕ್ಕಿಟ್ಟಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ಇಡ್ಲಿನ ಬೇಯಿಸೋಣ ಅಂತ. ನಮ್ಮನೆಯವ್ರು ಇನ್ನೇನು ಊರಿಂದ ಹೊರಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಒಂದು ಸಲ ಫೋನ್ ಮಾಡಿ ಅಂತ ಹೇಳಿದ್ದೀನಿ. ನೆನಪಾದರೆ ಮಾಡ್ತಾರೆ, ಇಲ್ಲಾಂದರೆ ನನಗೆ ಒಂದು ಅಂದಾಜು ಇರುತ್ತಲ್ವ, ಆವಾಗ ಬೇಯೋದಕ್ಕೆ ಇಡ್ತೀನಿ. ಕರೆಂಟು ಹೋಗಿ ಬಂದು ಆಗ್ತಾಯಿತ್ತಲ್ವ. ಏನಾಗಿತ್ತು ಅಂದರೆ ಎಲ್ಲರ ಮನೇಲೂ ಕರೆಂಟ್ ಸರಿ ಇತ್ತು. ನಮ್ಮ ಒಂದು 8-10 ಮನೆಯ ಲೈನ್ ಇರುತ್ತಲ್ವ, ಅದು ಏನೋ ಆಗಿತ್ತಂತೆ. ನಾನು ನಮ್ಮ ಎದುರುಗಡೆ ಮನೆಯವರಿಗೆ ಫೋನ್ ಮಾಡಿ ಕೇಳಿದೆ, ನಿಮ್ಮ ಮನೇಲಿ ಕರೆಂಟ್ ಸರಿ ಇದೆಯಾ ಅಂತ. ಹೌದು ಸರಿ ಇದೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ಮೇಲೆ ನಾನು ನಮ್ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ. ಆಮೇಲೆ ನಮಗೆ ಇಲ್ಲೊಬ್ರು ಲೈನ್ ಮ್ಯಾನ್ ಇರ್ತಾರಲ್ವ, ಅವರಿಗೆ ನಮ್ಮನೆಯವರು ಫೋನ್ ಮಾಡಿ ಹೇಳಿದ್ರಂತೆ, ಹೀಗೆ ನಮ್ಮನೆಯದು ಕರೆಂಟ್ ಹಿಂಗಾಗಿದೆ ಅಂತ. ಆಮೇಲೆ ಪಾಪ ಅವರು ಸರಿ ಮಾಡಿ ಆಮೇಲೆ ಫೋನ್ ಮಾಡಿದ್ರಂತೆ. ನಾನು ಹಾಗಾಗಿ ಚಟ್ನಿನ ರುಬ್ಬಕ್ಕೆ ಹೋಗಿರಲಿಲ್ಲ, ಸರಿ ಮಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿದ್ಮೇಲೆ ನಾನು ನೋಡಿ ಇವಾಗ ಚಟ್ನಿನ ರುಬ್ಬಿದ್ದೀನಿ. ಹಾಗೆ ಸಾಂಬಾರನ್ನು ಕೂಡ ಬಿಸಿಗಿಟ್ಟಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಉಪ್ಪು ಹುಳಿ ಕಮ್ಮಿ ಆಗಿತ್ತು. ನಾನೇನು ಮಾಡಿದೆ, ಹುಳಿ ಹಾಕಲಿಲ್ಲ, ಸ್ವಲ್ಪ ಉಪ್ಪು ಹಾಕಿದೆ. ಅದು ಸಾಂಬಾರು ತುಂಬಾ ಉಪ್ಪು ಆಗಿಬಿಟ್ಟಿತ್ತು. ನಾನಂತೂ ಬರೀ ಚಟ್ನಿ ಹಚ್ಕೊಂಡು ತಿಂದೆ. ನಮ್ಮನೆಯವ್ರು ಸ್ವಲ್ಪ ಉಪ್ಪು ಮುಂದಿಟ್ಟು ತಿಂತಾರೆ, ಮುಂದಿದ್ದರೆ ತಿಂತಾರೆ, ನಾನು ತಿನ್ನೋದಿಲ್ಲ. ಬಾಳೆಹಣ್ಣು ಹಾಗೆಯೇ ಪಪ್ಪಾಯ ಎಲ್ಲ ಹಣ್ಣಾಗಿದೆ. ಯಾರು ಮಾವಿನ ಹಣ್ಣು ಇರೋದಕ್ಕೆ ಈ ಹಣ್ಣನ್ನು ಮೂಸು ನೋಡ್ತಾ ಇಲ್ಲ. ಆದರೂ ಹೆಚ್ಚಿ ಇಟ್ಟಿದ್ದೀನಿ. ಊಟ ಆದಮೇಲೆ ಎಲ್ಲರೂ ಪಪ್ಪಾಯ ಹಣ್ಣನ್ನು ತಿಂದರು. ಟೈಮ್ ಬಂದು 9:20 ಆಯಿತು. ನಮ್ಮನೆಯವರಿಗಾಗಿ ಕಾಯ್ತಾ ಇದ್ದೀನಿ. ಅವ್ರೇನಾದರೂ ಬೇಗ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬೇಗ ಇಡ್ಲಿನೂ ಬೇಯಿಸ್ದೆ. ನಾನು ತೆಗಿಯಕ್ಕೆ ಹೋಗಲಿಲ್ಲ, ಸಣ್ಣ ಉರಿ ಮಾಡಿ ಹಾಗೆ ಇಟ್ಟಿದ್ದೆ. ಚಳಿ ಇದೆಯಲ್ಲ, ಹಾಗಾಗಿ ಬಿಸಿ ಬಿಸಿ ತಿನ್ನೋಣ ಅಂತ. ಸಾಂಬಾರು ಅದಕ್ಕೆ ಈಗ ಬಿಸಿ ಮಾಡಿ ಅದಕ್ಕೆ ಒಂಚೂರು ಉಪ್ಪು ಹುಳಿ ಚೂರು ಸಾಂಬಾರು ಪುಡಿ ಎಲ್ಲ ಹಾಕಿ ಸ್ವಲ್ಪ ಎಲ್ಲ ಮುಂದೆ ಮಾಡಿದ್ದೀನಿ. ಚೆನ್ನಾಗಾಗಿದೆ ಈಗ. ಮತ್ತು ಅದು ಇವಾಗ ಮಧ್ಯಾಹ್ನ ವೇಸ್ಟ್ ಆಗಿಬಿಡುತ್ತೆ. ಅಂದರೆ ಯಾರು ಊಟ ಮಾಡಲ್ಲ, ಬಿಸಿಬೇಳೆ ಬಾತ್ ಒಂದೇ ಮಾಡ್ತೀನಿ. ನಾನು ಫೋನ್ ಹಿಂಗೆ ತಗೊಂಡೆ ನಮ್ಮ ಮನೆಯವರಿಗೆ, ಎಂಥದ್ದು ಕ್ಯಾರೆಟ್ ಥರ ಕೇಳೋಣ ಅಂತ ಹೇಳಿ. ಅಷ್ಟೊತ್ತಿಗೆ ಅವ್ರದ್ದು ಫೋನ್ ಬಂತು. ನಾನೇ ಫೋನ್ ಬಂತು, ತರಕಾರಿ ಅಂಗಡಿ ಎದುರುಗಡೆನೇ ಇದೆಯಾ, ಏನು ಬೇಕು ಅಂತ ಕೇಳಿದ್ರು. ಈಗ ತರಕಾರಿ ಎಲ್ಲ ಜಾಸ್ತಿ ಬೇಕಾಗುತ್ತಲ್ಲ, ಹಾಗಾಗಿ ನಾನೀಗ ತಂದೆಲ್ಲ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ಫ್ರಿಜ್ಜು ಅಂದರೆ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಸಿಂಬಂದು ಒಂದು ಜಗಳ ನಡೀತಾ ಇದೆ. ಎಂಥದ ಹೇಳೋಣ ಅನ್ಕೊಂಡೆ. ಅದೇ ನಾನು ಬರ್ತೀನಿ ರೀ ತರಕಾರಿ ತರಕ್ಕೆ, ತಿಂಡಿ ತಿಂದು ಹೋಗೋಣ ಅಂತ ಅಂದೆ. ಅಡ್ಡಿಲ್ಲ ಬಾ ಅಂದರು. ಮತ್ತೆ ಇದೀನಿ ಅಂದ್ರಲ್ಲ ಎದುರುಗಡೆನೆ, ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು. ಸ್ವಲ್ಪ ಕ್ಯಾಪ್ಸಿಕಮ್ ಇದೆಯಂತೆ ಸಣ್ಣದು, ಅದನ್ನು ತೊಗೊತೀನಿ. ಕ್ಯಾರೆಟ್ ಒಂದು 1/4 kg ತೊಗೊಳ್ಳಿ, ಉಳಿದಿರೋದು ಬೇಡ ಅಂತ ಅಂದಿದ್ದೀನಿ. ಓದಿದೆ ಇಬ್ಬರು ಜಗಳ ನೋಡಿ ಹೆಂಗೆ ನಡೀತಾ ಇದೆ ಅಂತ. ಅವನು ಯಾಕೋ ನಮ್ಮ ಸಿಂಬ ನಿನ್ನೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ರಾತ್ರಿ ಊಟ ಚೆನ್ನಾಗಿ ಮಾಡ್ದ. ಬೆಳಗ್ಗೆ ನಾವು ಎಗ್ ಹಾಕೋದ್ರಿಂದ ಬೆಳಗ್ಗೆ ತುಂಬ ಚೆನ್ನಾಗಿ ಊಟ ಹಾಕ್ತೀವಿ ಅವನಿಗೆ. ಮಧ್ಯಾಹ್ನ ರಾತ್ರಿ ಸ್ವಲ್ಪ ಕಮ್ಮಿನೇ ಹಾಕ್ತೀವಿ. ಮಧ್ಯಾಹ್ನ ಕಮ್ಮಿನೇ ತಿಂತಾನೆ ಅವನು, ಬೆಳಗ್ಗೆ ಅನ್ನ ಜಾಸ್ತಿ ಹಾಕಿರ್ತೀವಲ್ಲ ಹಾಗಾಗಿ. ರಾತ್ರಿ ಊಟ ಮಾಡಿದ್ದಾನೆ, ಆದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅವನು. ಇವನು ನಿನ್ನೆ ಮಧ್ಯಾಹ್ನ ರಾತ್ರಿ 2 ಹೊತ್ತು ಊಟ ಮಾಡಿಲ್ಲ. ಹಾಗಾಗಿ ಇವತ್ತು ಅನ್ನ ಸ್ವಲ್ಪ ಹಾಕಿ ಅಂತ ಹೇಳ್ತೀನಿ ನೋಡೋಣ. ಅವನೇನೋ ತಿಂದು ಬಂದಿದ್ದಾನೆ ಅನ್ಸುತ್ತೆ, ಹೊರಗಡೆ ಹೋಗ್ತಾನಲ್ಲ ಹಾಗಾಗಿ. ನೀನು ಮಾತಾಡ್ತೀಯಲ್ಲ ನಾನು ಮಾತಾಡ್ಲಾ? ನಮ್ಮ ಸಿಂಪಲ್ ಗಲಾಟೆ ನಡೀತಾರೆ. ಅದೇ ಈಗ ಬಿಸಿಬೇಳೆ ಬಾತಿಗೆ ತರಕಾರಿ ಬೀನ್ಸ್ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಮನೆಯವರು ಬಂದಮೇಲೆ ಕ್ಯಾರೆಟ್ ತಂದಮೇಲೆ ಕ್ಯಾರೆಟು ಬೀನ್ಸ್ ಹೆಚ್ಚಿಲ್ಲ, ತೊಟ್ಟೆಲ್ಲ ತೆಗೆದು ಆಲೂಗಡ್ಡೆನೂ ಎಲ್ಲ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ, ಬೀನ್ಸು, ಆಮೇಲೆ ಎಂಥದ್ದು ಕ್ಯಾರೆಟು, ಬಟಾಣಿ ಹೆಂಗಿದ್ರು ಇದೆ, ಅದನ್ನೇ ಹಾಕಿ ಬಿಸಿಬೇಳೆ ಬಾತ್ ಮಾಡ್ತೀನಿ. ಬಿಸಿಬೇಳೆ ಬಾತ್ ಮಾಡಿದ್ರೆ ಅನ್ನ ಸಾರು ಏನು ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನೋಡ್ತಾ ಇದ್ದೀನಿ ಚೂರು ಮೊಸರನ್ನ ಮಾಡಲು ಅಂತ ನೋಡ್ತಾ ಇದ್ದೀನಿ. ಗೊತ್ತಿಲ್ಲ ಏನು ಗೊತ್ತಾ, ಮಾಡಿದ್ರೆ ಹಂಗೆ ಉಳಿಯುತ್ತೆ. ಆಮೇಲೆ ನನಗೆ ರಾತ್ರಿ ತಿನ್ನೋಕ್ಕೂ ಆಗೋದಿಲ್ಲ. ನನಗೆ ಏನು ಎಲ್ಲರಿಗೂ ಹಂಗೇನೆ ಒಂಥರ ಬಿಸಿ ಬಿಸಿ ಹಂಗಿದ್ರೆ ತಿಂತಾರೆ. ಅದಾದಮೇಲೆ ಆಮೇಲೆ ನೀರು ತಿನ್ನು ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೇ ಸವಾಸನ ಹಾಗಾಗಿ ಕಮ್ಮಿನೇ ಮಾಡಿ. ನನಗೆ ಆಶ್ಚರ್ಯ ಆಗ್ತಾ ಇದೆ ಒಂದೊಂದ್ಸಲ, ಇಷ್ಟು ಕರೆಕ್ಟಾಗಿ ಅಡುಗೆ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ. ಯಾಕಂದರೆ ನಿನ್ನೆ ಸಾಂಬಾರು ಅಷ್ಟೇ ಒಂದು ದೊಡ್ಡ ಪಾತ್ರೆಯಲ್ಲೇ ಮಾಡಿದ್ದೆ, ಒಂದು ಸ್ವಲ್ಪ ಮಾತ್ರ ಉಳಿದಿದೆ.
ರಾತ್ರಿ ಯಾರು ಹೆಚ್ಚಿಗೆ ಊಟ ಮಾಡಲೇ ಇಲ್ಲ, ಹಾಳು ಮುಳು ತಿಂತಾರಲ್ಲ, ಹಾಗಾಗಿ ರಾತ್ರಿ ಊಟ ಮಾಡಲಿಲ್ಲ. ಎಲ್ಲ ಒಂದೊಂದೇ ಸಲ ಇಷ್ಟಿಷ್ಟೇ ಊಟ ಮಾಡಿದ್ರು. ಆದ್ರೆ ಅನ್ನನೂ ಇದೆ ಒಂದು ಸ್ವಲ್ಪ. ನಾನು ಅದೇ ಅಂದ್ಕೊಂಡೆ, ಇಡ್ಲಿ ಪೂರ್ತಿ ಫ್ರಿಜ್ಜಿಗೆ ಹಾಕಿ ಒಂದು 4 ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಮತ್ತು ಯಾರು ಮಾಡ್ತಾರೆ ಅಂತ ಇವತ್ತು ಅದು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫುಲ್ ಮನೇನ ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ಆಮೇಲೆ ವೀಡಿಯೋನ ಮಾಡಲಿಲ್ಲ ನಾನು. ಈಗ ಬಿಸಿಬೇಳೆ ಬಾತಿಗೆ ತರಕಾರಿ ಹಚ್ಚಿ ತಿಂಡಿ ತಿನ್ಬೇಕು. ಇಡ್ಲಿ ತೆಗೆದಿಟ್ಟಿದ್ದೀನಿ, ಬಿಸಿ ಇತ್ತಲ್ಲ, ತೆಗೆದ್ರೆ ಅದೊಂಥರ ಮುರಿದಂಗೆ ಆಗಿಬಿಡುತ್ತೆ. ಹಾಗಾಗಿ ಹಾಗೆ ಇಟ್ಟು ಬಂದಿದ್ದೀನಿ. ಇಡ್ಲಿ ತೆಗಿತೀನಿ, ಸಿಂಬನ್ ಬಿಡ್ತೀನಿ. ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು, ಈಗ ಮತ್ತೆ ಜಾಸ್ತಿ ಆಗ್ತಾಯಿದೆ ಮಳೆ. ಅದ್ರ ಬದಲು ಇದನ್ನೇ ತಿನ್ರಿ ಅಂತ ಮಾಡ್ಬೇಕಾ. ದೊಡ್ಡ ಮೆಣಸಿನ್ಕಾಯಿ ಇತ್ತಂತೆ, ಅದನ್ನು ತೊಗೊಬಂದಿದ್ದಾರೆ. ನಂಗೆ ಅದ್ರ ಪಲ್ಯ ರೊಟ್ಟಿ ತುಂಬಾ ಇಷ್ಟ. ಹೀರೆಕಾಯಿ ಇದೆ, ಅದ್ರ ಜೊತೆಗೆ ಇದನ್ನು ಹಾಕಿ ಒಂದಿನ ಪಲ್ಯ ಮಾಡ್ತೀನಿ. ಹಾಗೆಯೇ ನೀರುಗೊಜ್ಜು ಮಾಡೋಣ ಅಂತ ಮಾವಿನಕಾಯಿನೂ ಕೂಡ ಸ್ವಲ್ಪ ಬಿಸಿ ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ತೀನಿ, ಚೆನ್ನಾಗಿ ಬೇಯುತ್ತೆ. ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹೆಚ್ಚಿರಲಿಲ್ಲ. ಇವಾಗ ಹೆಚ್ಚುತ್ತಾ ಇದ್ದೀನಿ. ಕರೆಂಟು ಮತ್ತೆ ಹಾಗೆ ಆಯಿತು, ಒಂದು ಸಲ ಹೋಗೋದು ಬರೋದು. ಆಮೇಲೆ ನಮ್ಮ ಮನೆಯವರು ಹೋಗಿ ಮತ್ತೆ ಹೇಳಿದ್ರು ಹಿಂಗಾಗಿದೆ ಅಂತ ಹೇಳಿ, ಆಮೇಲೆ ಮತ್ತೆ ಸರಿ ಮಾಡಿದ್ರು. ನನಗೆ ಜೋರು ಮಳೆ ಬಂತು ಇಲ್ಲ ಜೋರು ಗಾಳಿ ಬೀಸ್ತು ಅಂದರೆ ಒಂದು ಹೆದರಿಕೆ ಆಗೋದೇನೆಂದರೆ ಕರೆಂಟ್ ಎಲ್ಲಿ ಹೋಗಿಬಿಡುತ್ತೆ ಅಂತ. ನಮಗೆ ಪೇಟೆಯಲ್ಲಿ ಅಷ್ಟು ತೆಗಿಯೋದಿಲ್ಲ, ಎಲ್ಲಿ ಹೋದ್ರೂ ಹೆಂಗಾದರೂ ರಿಪೇರಿ ಮಾಡಿ ನಮಗೆ ಕೊಟ್ಟುಬಿಡ್ತಾರೆ. ಆದರೆ ಪಾಪ ಹಳ್ಳಿಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದರೆ ಲೈನ್ ಮ್ಯಾನ್ಗಳಿಗೂ ನಾವು ಹೇಳೋಕ್ಕೆ ಬರಲ್ಲಲ್ಲ, ಅವರು ಏನು ಸುಮ್ಮನೆ ಕುತ್ಕೊಂಡಿರಲ್ಲ, ಕೆಲಸ ಮಾಡ್ತಾರೆ. ಅದು ಜಾಸ್ತಿ ಮಳೆ ಬಂದಾಗ ಕೆಲಸ ಮಾಡೋಕ್ಕೂ ಅವರಿಗೂ ತೊಂದರೆ ಆಗುತ್ತೆ. ಸಣ್ಣ ಪುಟ್ಟದ್ದೇನಾದರೂ ಫೀಸ್ ಹೋಯ್ತು ಅಂದರೆ ಹಾಕ್ತಾರೆ. ಮರಗಳು ಬಿದ್ದು ಲೈನ್ ಹರಿದೋಗಿ ಅಥವಾ ತುಂಬ ಆಗಿರುತ್ತೆ. ಮಳೆಗಾಲದಲ್ಲಿ ಹಳ್ಳಿಗಳಲ್ಲಿ ಭಾಳ ಕಷ್ಟ ಜೀವನ ಮಾಡೋದು. ಮಾಡಿದವರಿಗೆ ಗೊತ್ತು. ಅಮ್ಮ ಅದೇ ಅಂತಿರ್ತಾರೆ, 2 ದಿನ ಆಗಿದೆ ಕರೆಂಟ್ ಹೋಗಿ ಮಳೆ ಜಾಸ್ತಿ ಇದ್ದಾಗ ಅಂತ ಹೇಳ್ತಾರೆ. ನಾನಿದ್ರೆ ಏನಂದರೆ ಪದೇ ಪದೇ ಟ್ಯಾಂಕನ್ನು ತುಂಬಿಸ್ಕೊತಾ ಇರ್ತೀನಿ. ನಮ್ಮಮ್ಮಗೆ ಅದೆಲ್ಲ ಅಷ್ಟು ನೆನಪಿರೋದೇ ಇಲ್ಲ. ನನಗೆ ಮಾತ್ರ ಊರಿಗೆ ಹೋದಾಗೆಲ್ಲ ಫಸ್ಟು ನನಗೆ ನೀರಿಂದೇ ಚಿಂತೆ, ನೀರಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿ. ನಾನು ಬಿಸಿಬೇಳೆ ಬಾತಿಗೆ ಏನು ಮಾಡ್ತೀನಿ ಅಂದರೆ ತರಕಾರಿ, ಬೇಳೆ, ಅನ್ನ ಅಂದರೆ ಅಕ್ಕಿನ ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಈಗ ನಾನು ತರಕಾರಿನ ಬೇಳೆನ ನೆನೆಸಿಡ್ತಾ ಇದ್ದೀನಿ. 11:30 ಆಗಿತ್ತು. ಅವರು ಬೇಗನೆ ಬಂದೇ ಬಿಟ್ಟರು. ಜೋಗದಲ್ಲಿ ಯಾರೂ ಜನ ಇರಲಿಲ್ಲ ಅಂತ ಇವ್ರು ಹೋದಾಗ. ಅಷ್ಟು ಬೆಳಗ್ಗೆ ಹೋದರೆ ಯಾರೂ ಜನ ಇರೋದಿಲ್ಲಲ್ಲ. ನನಗೆ ಹಂಗೆ ಅನ್ನಿಸ್ತು ಒಂದು ಸಲ. ನಾವು ಹೆಂಗಿದ್ರು ಜೋಗ ನೋಡೋಕ್ಕೆ ಹೋಗ್ತೀವಲ್ವ, ಲೇಟಾಗಿ ಹೋಗಬಾರ್ದು, ಬೆಳಗ್ಗೆ ಬೇಗ ಹೋದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು ಅವ್ರು ಬಂದ ಮೇಲೆ ಕುಕ್ಕರ್ನ ಇಟ್ಟು ಸ್ನಾನಕ್ಕೆ ಹೋದೆ. ಅಲ್ಲಿಂದ ಬಂದವಳು ನಾನೀಗ ಬಿಸಿಬೇಳೆ ಬಾತನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಹಾಕಿದ್ದೀನಿ, ಸ್ವಲ್ಪ ಇಂಗನ್ನ ಹಾಕಿದ್ದೀನಿ. ಆನಂತರ ಟೊಮೆಟೊನ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ.
ಆನಂತರ ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಬಿಸಿಬೇಳೆ ಬಾತ್ ಪುಡಿನ ಕೂಡ ಹಾಕಿದ್ದೀನಿ. ಇಲ್ಲಿ ಅನ್ನ ಕೂಡ ಆಗಿದೆ, ಅದರಲ್ಲೇ ತರಕಾರಿ ಬೇಳೆ ಎಲ್ಲ ಇದೆ. ನನಗೆ ಆಮೇಲೆ ಅನ್ನಿಸ್ತು ಸ್ವಲ್ಪ ಜಾಸ್ತಿ ಆಯಿತೋ ಏನೋ ಅಂತ. ಬಿಸಿಬೇಳೆ ಬಾತ್ ಸ್ವಲ್ಪ ಉಳಿತು ಕೂಡ. ಆಮೇಲೆ ರಾತ್ರಿನೂ ಕೂಡ ನಾವು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದ್ವಿ, ಯಾಕಂದರೆ ಅವರೆಲ್ಲ ಹೋದ್ರಲ್ವ, ಹಾಗಾಗಿ ಎಲ್ಲ ಕೆಲಸ ಆಗಿದೆ. ನಾನು ಆಮೇಲೆ ವ್ಲಾಗ್ನ ಮಾಡಲೇ ಇಲ್ಲ, ಯಾಕಂದರೆ ಅವರೆಲ್ಲ ಬಂದಮೇಲೆ ನನಗೆ ವ್ಲಾಗ್ ಮಾಡೋಕ್ಕೂ ಅಷ್ಟು ಸರಿ ಅನ್ಸೋದಿಲ್ಲಲ್ಲ. ಹಾಗಾಗಿ ನಮ್ಮನೆಯವರು ಬಂದಮೇಲೆ ನಾನು ಬಜ್ಜಿ ಮಾಡ್ತೀನಿ ಅಂತ ಹೇಳಿದರು, ಹಾಗಾಗಿ ನಾನು ಬಜ್ಜಿನ ಮಾಡಿಲ್ಲ. ಚಿನ್ನಿ ಅದೇ ಹೆಚ್ಚಿಡ್ತೀನಿ ಅಂತ ಹೇಳಿದ್ಲು, ನೀ ಹೆಚ್ಚಿಕೊಟ್ರೆ ನಾನು ಬಜ್ಜಿ ಮಾಡ್ತೀನಿ ಅಂದೆ. ನನಗೆ ಎಲ್ಲ ಮಾಡ್ತೀನಿ, ನನಗೆ ಯಾಕೋ ಗೊತ್ತಿಲ್ಲ ಆ ಬಜ್ಜಿ ಮಾಡೋದೇ ನನಗೆ ಇಷ್ಟ ಆಗೋದಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.